ಗೈಸ್, ನಾನು ಐಫೋನ್ ತಗೊಂಡಿದ್ದು ಒಂದು ವಿಡಿಯೋ ಮಾಡಿ ಹಾಕಿದ್ನಲ್ಲ, ಆ ವಿಡಿಯೋ ನೋಡೋ ಹುಡುಗಿ ನನಗೆ ಪರ್ಸನಲ್ ಮೆಸೇಜ್ ಮಾಡಿತ್ತು. ಅಕ್ಕ, ನಾನು ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ. ನಾನು ಐಫೋನ್ ತಗೊಳ್ಳೋಕೆ ನೀವು ಏನಾದರೂ ಹೆಲ್ಪ್ ಮಾಡೋಕ್ಕಾಗತ್ತಾ, ನಾನು ತುಂಬಾ ಕಷ್ಟದಲ್ಲಿದ್ದೀನಿ ಅಂತ ಸ್ಟೋರಿಯಲ್ಲಿ ಹೇಳಿ ಒಂದು QR ಕೋಡ್ ಕಳಿಸಿತ್ತು. ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಎರಡು ವಿಷಯಕ್ಕೆ. ಒಂದು, ಈ ತರ ಮೆಸೇಜ್ ಬಂದಿರೋದು ಫಸ್ಟ್ ಟೈಮ್, ಅದು ಈ ತರ ಹೆಲ್ಪ್ ಕೇಳ್ಕೊಂಡು ನನಗೆ ಸ್ವಲ್ಪ ಶಾಕ್ ಆಯ್ತು, ಈ ತರನೂ ಎಲ್ಲ ಹೆಲ್ಪ್ ಕೇಳ್ತಾರ ಅಂತ. ಅದು ನಿಜವಾಗ್ಲೂ ಜೆನ್ಯೂನ್ ಅಥವಾ ಫ್ರಾಡ್ ನನಗೆ ಗೊತ್ತಿಲ್ಲ. ಬಿಕಾಸ್ ಇವಾಗಂತೂ ಆನ್ಲೈನ್ ಫ್ರಾಡ್ ಆಗೋದು ತುಂಬಾ ನೋಡ್ತಾ ಇರ್ತೀವಿ ರೀಲ್ಸ್ ಗಳಲ್ಲಿ, ನ್ಯೂಸ್ ಗಳಲ್ಲಿ. ಹಂಗಾಗಿ ನಂಬಕ್ಕಾಗಲ್ಲ. ಈ ತರ ಏನಾದರೂ ನಿಮ್ಗಳಿಗೂ ಬಂದಿದ್ರೆ ಪರಿಶೀಲಿಸಿ ಆಮೇಲೆ ಹೆಲ್ಪ್ ಮಾಡಕ್ಕಾದ್ರೆ ಮಾಡಿ. ಆಮೇಲೆ ಹುಡುಗಿ ಕೇಳ್ತಿದ್ದಾಳೆ ಅಂತ ಎಲ್ಲ ಮಾಡಕ್ ಹೋಗ್ಬೇಡಿ. ಇಲ್ಲ ಅಂದ್ರೆ ಜಸ್ಟ್ ಇಗ್ನೋರ್ ಮಾಡಿ. ಒಂದ್ ವೇಳೆ ಆ ಹುಡುಗಿ ಜೆನ್ಯೂನ್ ಆಗಿದ್ದು ನಿಜವಾಗ್ಲೂ ಹೆಲ್ಪ್ ಕೇಳ್ತಿದ್ರೆ ಐ ಆಮ್ ಸಾರಿ ಮಾ, ನಾನೇನು ಆಗರ್ಭ ಶ್ರೀಮಂತೆ ಅಲ್ಲ. ಒಂದು ಸ್ಟ್ರೇಂಜರ್ಸ್ಗೆ ಐಫೋನ್ ಕೊಡಿಸೋಷ್ಟು ನನ್ನ ಹತ್ರ ದುಡ್ಡಿಲ್ಲ. ನಾನು ಬೇಸಿಕಲಿ ಲೋಯರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋದು. ನಾವು ಚಿಕ್ಕ ವಯಸ್ಸಿಂದ ಸುಖಕ್ಕಿಂತ ಕಷ್ಟನೇ ಜಾಸ್ತಿ ನೋಡಿರೋದು. ನಮಗೆಲ್ಲ ಎಷ್ಟೇ ದುಡ್ಡು ಮಾಡಿದ್ರು ಎಷ್ಟೇ ಇನ್ಫ್ಲೇಷನ್ ಆದ್ರೂ 1 ಲಕ್ಷ ದೊಡ್ಡ ಅಮೌಂಟೇ. ಯಾಕಂದ್ರೆ 1 ಲಕ್ಷ ಕೊಟ್ಟು ಐಫೋನ್ ತಗೋಬೇಕು ಅಂದ್ರೆ ಎಷ್ಟು ಯೋಚನೆ ಮಾಡಿರ್ತೀವಿ ಅಂತ ನಮಗೆ ಮಾತ್ರ ಗೊತ್ತು. ಯಾಕಂದ್ರೆ ಅದು ಲಯಬಿಲಿಟಿ, ಅದು ಯಾವತ್ತೂ ಉಪಯೋಗ ಬರಲ್ಲ ಅಂತ ಗೊತ್ತಿದೆ. ಅದೇ ದುಡ್ಡನ್ನ ಗೋಲ್ಡ್ ಮೇಲೋ ಅಥವಾ ಇನ್ವೆಸ್ಟ್ಮೆಂಟ್ಸ್ ಅಂತ ಮಾಡಿದ್ರೆ ಎಷ್ಟು ಉಪಯೋಗ ಬರುತ್ತೆ ಫ್ಯೂಚರ್ ಅಲ್ಲಿ ಅಂತ ಯೋಚನೆ ಮಾಡೋರು ನಾವು. ನಾನು ಕಾಂಟೆಂಟ್ ಕ್ರಿಯೇಷನ್ ಶುರು ಮಾಡಿ 5 ವರ್ಷ ಆಗಿದೆ. ಇಲ್ಲಿವರೆಗೂ ನಾನು ಹಳೆ ಫೋನಿಂದಾನೇ ಕ್ರಿಯೇಟ್ ಮಾಡ್ತಿದ್ದೆ. ಸ್ವಲ್ಪ ಎಡಿಟಿಂಗ್ ಬಗ್ಗೆ ಎಲ್ಲ ತಿಳ್ಕೊಂಡು ಕಲರ್ ಕರೆಕ್ಷನ್ ಗ್ರೇಡಿಂಗ್ ಮಾಡ್ತಾ ಅದರಲ್ಲೇ ಮ್ಯಾನೇಜ್ ಮಾಡ್ತಿದ್ದೆ. ನಾನು ಏನ್ ಹೇಳ್ತೀನಿ ಅಂದ್ರೆ, ದಯವಿಟ್ಟು ನಿಮ್ಮ ಕಾಂಟೆಂಟ್ ಮೇಲೆ ಫೋಕಸ್ ಮಾಡಿ, ಸ್ವಲ್ಪ ಎಡಿಟಿಂಗ್ ಕಲ್ತ್ಕೊಳ್ಳಿ. ಎಷ್ಟೊಂದು ಫ್ರೀ ಆಪ್ಸ್ ಅವೈಲೇಬಲ್ ಇದೆ. ಅಂಡ್ ಯೂಟ್ಯೂಬ್ ಓಪನ್ ಮಾಡಿದ್ರೆ ಎಷ್ಟೊಂದು ಐಡಿಯಾಸ್ ಸಿಗುತ್ತೆ. ಈ ಎಕ್ಸ್ಪೋಜರ್, ಬ್ರೈಟ್ನೆಸ್, ಕಾಂಟ್ರಾಸ್ಟ್, ಟೆಂಪರೇಚರ್, ಸ್ಯಾಚುರೇಷನ್, ಹೈಲೈಟ್, ಶಾಡೋ, ಈ ತರ ಎಷ್ಟೊಂದು ಫೀಚರ್ಸ್ ಇರುತ್ತೆ. ಅದೆಲ್ಲ ಹೇಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದು, ಆಮೇಲೆ ಯಾವ ವಿಡಿಯೋಸ್ಗೆ ಎಷ್ಟೆಷ್ಟು ಇಡಬೇಕು, ಯಾವ ವಿಡಿಯೋಸ್ಗೆ ಹೇಗೆ ಮೂಡ್ ಚೇಂಜ್ ಮಾಡೋದು, ಇದು ಎಲ್ಲ ಇನ್ಫಾರ್ಮೇಶನ್ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ನೋಡಿ, ಸ್ಟೆಪ್ ಬೈ ಸ್ಟೆಪ್ ಸ್ಲೋ ಆಗಿ ಕಲ್ತ್ಕೊಳ್ಳಿ. ಟ್ರಯಲ್ ಅಂಡ್ ಎರರ್ ಮಾಡ್ತೀನಿ. ನಿಮ್ಮ ವಿಡಿಯೋಸ್ ಕ್ವಾಲಿಟಿ ನಿಮ್ಮ ಹತ್ರ ಇರೋ ಫೋನ್ ಇಂದಾನೆ ಎನ್ಹಾನ್ಸ್ ಮಾಡಬಹುದು. ಇದೆಲ್ಲ ಕಲ್ತ್ಕೊಂಡ್ರೆ ಸುಮ್ಮನೆ ಅನ್ನೆಸರಿ ದುಡ್ಡು ಖರ್ಚು ಮಾಡಬೇಡಿ, ಅಥವಾ ಇನ್ನೊಬ್ಬರ ಹತ್ರ ಫೋನ್ ಕೊಡಿಸಿ ಅಂತ ಕೇಳಬೇಡಿ. ಸ್ವಲ್ಪ ನಿಮ್ಮ ಟೈಮ್ ಇನ್ವೆಸ್ಟ್ ಮಾಡಿ ಸ್ಕಿಲ್ಸ್ ಮೇಲೆ, ಲರ್ನಿಂಗ್ ಮೇಲೆ. ಮನಿ ಇನ್ವೆಸ್ಟ್ ಮಾಡೋ ಮುಂಚೆ. ಆಮೇಲೆ ಶೋಕಿಗೆ ಅಂತ ತಗೋಬೇಡಿ. ನಿಮಗೆ ಖುಷಿ ಕೊಡುತ್ತೆ ಅಂದ್ರೆ ಮಾತ್ರ ತಗೊಳ್ಳಿ. ಇನ್ನೊಬ್ಬರ ಹತ್ರ ಇದೆ ಅಂತ ಅಂತೂ ದಯವಿಟ್ಟು ತಗೋಬೇಡಿ. ಏನೇ ತಗೋಬೇಕು ಅಂದ್ರೂ 1000 ಸರಿ ಯೋಚನೆ ಮಾಡಿ, ಅಷ್ಟು ದುಡ್ಡು ಹಾಕ್ತಿರೋದು ನಿಜವಾಗ್ಲೂ ಉಪಯೋಗಕ್ಕಿದೆಯಾ ಅಂತ. ಯಾಕಂದ್ರೆ ನಾನು ಪ್ಲಾನಲ್ಲಿ ಏನೂ ತಗೊಳ್ಳಲ್ಲ. ನನ್ನ ಹಸ್ಬೆಂಡ್ 2 ಇಯರ್ಸ್ ಇಂದ ಹೇಳ್ತಿದ್ರು ಒಂದು ಫೋನ್ ತಗೋ ಅಂತ. ಆದ್ರೆ ನಾನು ಇದೆಲ್ಲ ಮ್ಯಾನೇಜ್ ಮಾಡ್ತೀನಿ. ನನಗೆ ಕಾನ್ಫಿಡೆನ್ಸ್ ಬರೋ ತನಕ ಬೇಡ ಅಂತ ಹಂಗೆ ಕಾಯ್ತಿದ್ದೆ. ಬಟ್ ನನ್ನ ಫೋನ್ ತುಂಬಾ ಅರಿಗಿಟ್ಟಿತ್ತು, ತುಂಬಾ ಕೈ ಕೊಡೋದು ಎಡಿಟಿಂಗ್ ಮಾಡಬೇಕಾದ್ರೆ. ಹಾಗಾಗಿ ಜೊತೆಗೆ ನನಗೆ ಇವಾಗ ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿದೆ ಅನಿಸ್ತು ಕಾಂಟೆಂಟ್ ಕ್ರಿಯೇಷನ್ ಅಲ್ಲಿ. ಆಲ್ಸೋ ಇದು ರೈಟ್ ಟೈಮ್ ಅನ್ಸಿದ್ದಕ್ಕೆ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದು. ಸೊ ಇದು ನನ್ನ ಐಫೋನ್ ಸ್ಟೋರಿ. ಈ ಸ್ಟೋರಿ ಮೂಲಕ ನಾನು ಹೇಳಕ್ ಪ್ರಯತ್ನ ಪಟ್ಟಿದ್ದೇನು ಅಂದ್ರೆ, ದಯವಿಟ್ಟು ನೀವು ಫಸ್ಟ್ ಏನಾದ್ರು ಮಾಡಿ. ನಿನ್ನ ಹುಡ್ಕೊಂಡು ಯಾವುದೋ ರೂಪದಲ್ಲಿ ಬರೋದು ಬಂದೇ ಬರುತ್ತೆ. ಖಂಡಿತ ಪ್ರಯತ್ನಕ್ಕೆ ಒಳ್ಳೆತನಕ್ಕೆ ಫಲ ಸಿಗುತ್ತೆ. ಒಂದ್ ವೇಳೆ ಸಿಗ್ಲಿಲ್ಲ ಅಂದ್ರೂ ಮತ್ತೆ ಏನಾದ್ರು ಪ್ರಯತ್ನ ಮಾಡ್ತಾನೆ ಇರೋದು. ಸುಮ್ಮನೆ ಕೂಡದೆ ಅದೇ ಲೈಫ್ ಅಲ್ವಾ. ನಮ್ಗೆ ತೃಪ್ತಿ ಸಿಗೋವರೆಗೂ ಪ್ರಯತ್ನ ನಿಲ್ಲಿಸಬಾರ್ದು. ಎಲ್ಲೋ ಯಾವಾಗ್ಲೂ ಏನೋ ಆಗುತ್ತೆ ಅನ್ನೋ ಹೋಪಲ್ಲಿ ಸುಮ್ಮನೆ ಮಾಡ್ತಾ ಇರಬೇಕು. ನಾವು ಮಾಡೋದನ್ನ ಪ್ರಯತ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸದೆ ಅಷ್ಟೇ.